ನೀವು ತಮ್ಮ ತಮ್ಮ ತರಗತಿಗಳಿಗೆ ಸಾಲಾಗಿ ಹೋಗಿ ಹಸಿರಾಗಿ. ಬೆಂಗಳೂರು ವಿಶ್ವವಿದ್ಯಾಲಯ ಉತ್ತರ ವಿಶ್ವವಿದ್ಯಾಲಯ ಘೋಷಿಸಿರುವ 5ನೇ ರ್ಯಾಂಕ್ಗಳಲ್ಲಿ 4 ರ್ಯಾಂಕ್ ಅನ್ನು ಪಡೆದಿದ್ದು ಬಹಳ ಸಂತೋಷವಾಗ್ತಾ ಇದೆ. ನಾನು ಫಸ್ಟ್ ಈಗ ಡಿಗ್ರಿ ಫಸ್ಟ್ 10th ನಮ್ಮ ಅಂಗನವಾಡಿ ಸ್ಕೂಲ್ ಅಲ್ಲಿ ಹೋದೆ. ನೆಕ್ಸ್ಟ್ ಮತ್ತೆ ಟೀಚರ್ಸ್ ಬಂದು ಅಲ್ಲಿ ಹೇಳಿದ್ರು, ಅಲ್ಲಿಂದ ನಾವು ಶಾಖಾ ಈ ಕಾರ್ಯಕ್ರಮದ ಅಧ್ಯಕ್ಷರು ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ದೇವರಾಜ್ ಸರ್ ಅವರೇ, ಹಾಗೇನೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರುವಂತಹ ಸನ್ಮಾನ್ಯ PS ರಮೇಶ್ ಸರ್ ಅವರೇ, ಹಾಗೇನೆ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರತಕ್ಕಂತಹ ಗೌರವಾನ್ವಿತ ಮೊಹಮ್ಮದ್ ಅಸಾದುಲ್ಲಾ ಸರ್ ಅವರೇ, ಹಾಗೇನೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ರಯಾಜ್ ಅಹಮದ್ ಸರ್ ಅವರೇ, ಹಾಗೇನೆ ನಮ್ಮ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನನ್ನ ಸಲಹೆಗಾರರು ಆಗಿರುವಂತಹ ಸನ್ಮಾನ್ಯ JP ಸರ್ ಅವರೇ, ಸನ್ಮಾನಿತರಾಗಿರ್ತಕ್ಕಂತಹ ಅಂಕಿತಾ ಅವರೇ, ದೀಪಿಕಾ ಅವರೇ, ಆತ್ಮೀಯ ವೃತ್ತಿ ಬಾಂಧವರೇ, ವಿದ್ಯಾರ್ಥಿನಿಯರೇ, ಈಗಾಗಲೇ ನಮ್ಮ JP ಸರ್ ಹೇಳ್ತಾ ಇದ್ದಾರೆ PUC ಕಾಲೇಜು ಅಡಿಪಾಯ ಅಂತ. ಅಡಿಪಾಯ ಇಲ್ಲದೆ ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಗೊತ್ತಿರೋದನ್ನೇ. ಸರ್ ನಾವು ಪಾಯ ಯಾವತ್ತೂ ಮರೆತಿಲ್ಲ ಸರ್, ಮರೆಯೋದು ಇಲ್ಲ ಸರ್. ನೀವು ಅದಕ್ಕೆ ಭಾವಿಸ್ಬೇಡಿ ಸರ್. ಯಾವತ್ತು PU ಕಾಲೇಜಿನ ಪ್ರಥಮ ದರ್ಜೆ ಕಾಲೇಜು ಹೊರತು ಪ್ರಥಮ ದರ್ಜೆ ಕಾಲೇಜಿಂದ PU ಕಾಲೇಜ್ ಅಲ್ಲ, ನಾವೆಂದಿಗೂ ಮರೆಯೋದು ಇಲ್ಲ ಸರ್. ಹಾಗೇನೆ ಈಗಾಗಲೇ ಸನ್ಮಾನಿತರಾಗಿರ್ತಕ್ಕಂತಹ ಅಂಕಿತಾ ಮತ್ತು ದೀಪಿಕಾ ಅವರು, ವಿಶ್ವವಿದ್ಯಾಲಯಕ್ಕೆ ಅಂಕಿತಾ ಅವರು ಪ್ರಥಮ ಸ್ಥಾನ, ಹಾಗೇನೆ ದೀಪಿಕಾ ಅವರು 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈಗ 290 ಕಾಲೇಜಲ್ಲಿ 290 ಕಾಲೇಜಲ್ಲಿ ಸರಿಸುಮಾರು 130 ಕಲಾ ವಿಭಾಗದ ಕಾಲೇಜುಗಳಿವೆ. ಅಷ್ಟು ಕಾಲೇಜುಗಳಲ್ಲಿ ಪ್ರತಿ ವರ್ಷ ಕೂಡ ರ್ಯಾಂಕ್ಸ್ ಅನ್ನು ಡಿಕ್ಲೇರ್ ಮಾಡೋದು ಕೇವಲ ಎಂಟೈರ್ ವಿಶ್ವವಿದ್ಯಾಲಯಕ್ಕೆ 5 ರ್ಯಾಂಕ್ಸ್ ಅನ್ನು ಮಾತ್ರ ಡಿಕ್ಲೇರ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಆ 5 ರ್ಯಾಂಕ್ಗಳಲ್ಲಿ ನಮ್ಮ ಕಾಲೇಜು ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡಿದೆ. ಹಾಗೆಯೇ 4ನೇ ರ್ಯಾಂಕ್ ಅನ್ನು ಕೂಡ 5 ರ್ಯಾಂಕ್ಗಳಲ್ಲಿ 2 ರ್ಯಾಂಕ್ ನಮ್ಮದೇ ಇದೆ. ಹಾಗಾಗಿ ಇವತ್ತು ತುಂಬಾ ಖುಷಿಯಾಗಿದೆ ನನಗಂತೂ. ಮೊದಲಿಗೆ ಅವರನ್ನ ಅಂಕಿತಾ ಅವರನ್ನ ಮತ್ತು ದೀಪಿಕಾ ಅವರನ್ನ ಅಭಿನಂದಿಸುತ್ತಾ ಒಂದು 4 ಮಾತನ್ನು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ರ್ಯಾಂಕ್ ಪರಂಪರೆ ನಮ್ಮ ಕಾಲೇಜ್ಗೆ ಹೊಸದಿರಲ್ಲ. ಈ ಪರಂಪರೆ 2017ರಲ್ಲಿ ಇದು ಪ್ರಾರಂಭ ಆಗುತ್ತೆ. ಸ್ವಾತಿ ಅಂತಕ್ಕಂಥ ವಿದ್ಯಾರ್ಥಿ, ಬಹುಶಃ ಅವರಿಗೆ ಈಗ ಅಮರಜ್ಯೋತಿ ಕಾಲೇಜಲ್ಲಿ ಇಂಗ್ಲಿಷ್ ಭಾಷಾ ಶಿಕ್ಷಕರ ಕೆಲಸ ಮಾಡ್ತಾರೆ. ಅವರಿಗೆ 7ನೇ ಸ್ಥಾನವನ್ನ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವಾಗ ನಾರ್ತ್ ಸೌತ್ ಸೆಂಟ್ರಲ್ ಅಂತ ಯೂನಿವರ್ಸಿಟಿ ಇರಲಿಲ್ಲ, ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಇತ್ತು. 10 ರ್ಯಾಂಕ್ಸ್ ಡಿಕ್ಲೇರ್ ಮಾಡ್ತಾ ಇದ್ರು. ಅದರಲ್ಲಿ 7ನೇ ರ್ಯಾಂಕ್ ಅನ್ನ ಆ ವಿದ್ಯಾರ್ಥಿ ಪಡ್ಕೊಂಡಿದ್ರು. ಅಲ್ಲಿಂದ ಪ್ರಾರಂಭವಾಗಿ 2018ರಲ್ಲಿ
ಚೈತ್ರ ಎಜಿ ಅಂತ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ ಅನ್ನು ಪಡ್ಕೊಂಡು ಆ ವರ್ಷ ಕೂಡ ಸೊ 1ನೇ ರ್ಯಾಂಕು 5ನೇ ರ್ಯಾಂಕ್ ನಮ್ಮ ಕಾಲೇಜಿಗೆ 1ನೇ ರ್ಯಾಂಕು 5ನೇ ರ್ಯಾಂಕ್. ಸೊ ಚೈತ್ರ ಎಜಿ ನಂದಿನಿ ಜಿ ಅಂತ ಇಬ್ಬರು ವಿದ್ಯಾರ್ಥಿಗಳು ಕೂಡ ನಾವು. ಆನಂತರ 2019 ಕೂಡ 2 ರ್ಯಾಂಕ್ ಬಂತು ನಮ್ಮ ಕಾಲೇಜ್. ವಿಜಯಲಕ್ಷ್ಮಿ ಮೋನಿಕಾ ಇವರು ಸೊ 1ನೇ ರ್ಯಾಂಕು 5ನೇ ರ್ಯಾಂಕ್ ಅನ್ನು ಪಡ್ಕೊಂಡು ನಮ್ಮ ಕಾಲೇಜ್. ಅದೇ ರೀತಿ 2020ರಲ್ಲಿ ಸೊ ಆ ವರ್ಷವನ್ನು ಎಂದಿಗೂ ಕೂಡ ನಾವಂತೂ ಮರೆಯಲೇಬಾರದು, ಮರೆಯಕ್ಕಾಗೋದಿಲ್ಲ. ಯಾಕಂತಂದ್ರೆ 10 ರ್ಯಾಂಕ್ ಅಲ್ಲಿ 4 ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂತು. 10 ರ್ಯಾಂಕ್ ಅಲ್ಲಿ 4 ರ್ಯಾಂಕ್ ನಮ್ಮ ಕಾಲೇಜಿಗೆ ಬಂತು. LV ಶೈಲಾ ಅಂತ ಪ್ರಥಮ ರ್ಯಾಂಕ್ ಆ ವರ್ಷ. ಸೊ 1ನೇ ರ್ಯಾಂಕು 5ನೇ ರ್ಯಾಂಕು 7ನೇ ರ್ಯಾಂಕು 9ನೇ ರ್ಯಾಂಕ್ ಈ ರೀತಿ 4 ರ್ಯಾಂಕ್ಗಳನ್ನ ಗಳಿಸಿದಂತಹ ಇತಿಹಾಸ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು. ಅನಂತರ 2021 ಆ ಸಂದರ್ಭದಲ್ಲಿ ಸೊ 1 ರ್ಯಾಂಕು, 22ರಲ್ಲಿ 1 ರ್ಯಾಂಕು, 23ರಲ್ಲಿ ರ್ಯಾಂಕ್ ಇಲ್ಲ, 24ರಲ್ಲಿ ಉಷಾ ಅಂತಕ್ಕಂಥ ವಿದ್ಯಾರ್ಥಿ ಈ ಕಾಲೇಜಿಗೆ ಪ್ರಥಮ ರ್ಯಾಂಕ್ ಅನ್ನು ಲಾಸ್ಟ್ ಇಯರ್. ಈಗ ಆ ಪರಂಪರೆಯನ್ನ ಮುಂದುವರಿಸಿರ್ತಕ್ಕಂಥವ್ರು ಸೊ ನಂದಿನಿ ಮತ್ತು ದೀಪಿಕಾ ವಿದ್ಯಾರ್ಥಿನಿಯರೇ. ಸೊ ಈಗ ನೋಡ್ತಾನೆ ಇದ್ದೀರಿ. ಸೊ ಇವ್ರನ್ನ ಕರೆಸಿ ಇವ್ರನ್ನ ಸನ್ಮಾನ ಮಾಡಿ ಒಂದಷ್ಟು ನಿಮ್ ಕೂಡ ಸ್ಫೂರ್ತಿ ಆಗ್ಲಿ ಅಂತ ಅಷ್ಟೇ ಉದ್ದೇಶ ಬೇರಿಲ್ಲ. ಆದ್ರಿಂದ ಸಾಧನೆಗೆ ಯಾವುದೂ ಅಡ್ಡಿ ಇಲ್ಲ, ಮನಸ್ಸು ಬೇಕು, ಮನಸ್ಸಿನ ಏಕಾಗ್ರತೆ ಬೇಕು. ಯಾವ ಕಠಿಣ ಇಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಇವರೇ ನಿಮ್ಗೆ ಎಕ್ಸಾಂಪಲ್, ಇವರೇ ನಿಮ್ಗೆ ಸ್ಫೂರ್ತಿ. ಈಗ ಗ್ರಾಮೀಣ ಪ್ರದೇಶದಿಂದ ಬಂದು ಸೊ ಅವ್ರು ಕೂಲಿ ಮಾಡತಕ್ಕಂಥ ಕುಟುಂಬದಲ್ಲಿ ಹುಟ್ಟಿ ಈಗ ಇವತ್ತು ಪ್ರಥಮ ರ್ಯಾಂಕ್ ಪಡ್ಕೊಂಡಿದ್ದಾರೆ, 4ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಇವೆಲ್ಲವನ್ನು ಕೂಡ ನೀವೊಂದು ಚಿಂತನೆ ಮಾಡ್ಬೇಕಾಗುತ್ತೆ. ಅಂಕಿತ ಹೇಳ್ತಾ ಇದ್ದೆ ನಾನು ಕಾನೂನು ಪದವಿ ಮಾಡಬೇಕು, ಮುಂದೆ ಸೊ ವಕೀಲ ವೃತ್ತಿಯನ್ನ ಮಾಡಬೇಕು. ಇದು ದೇವರು ಒಳ್ಳೇದು ಮಾಡಲಿ ನಮ್ಮ. ಯಾಕಂತಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನ ಒಬ್ಬ ನ್ಯಾಯಾಧೀಶರು ಕೂಡ ವಿ ನಾಗರತ್ನಮ್ಮ ಅಂತ ನಮ್ಮ ಕರ್ನಾಟಕದವರು, ನೀವು ಗೊತ್ತಿರಬೇಕು. ಸೊ ಮುಂದಿನ ವರ್ಷ ಅಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಗ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಒಬ್ಬ ಮಹಿಳೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಆಗ್ತಾ ಇದ್ದಾರೆ. ಇಂಥವೆಲ್ಲರೂ ಕೂಡ ಹಾಗೇನೆ ದೀಪಿಕಾ ಆ ವಿದ್ಯಾರ್ಥಿ ನಾನು ಸಿವಿಲ್ ಮಾಡಬೇಕು ಅಂದ್ರೆ ಸೊ IAS ದರ್ಜೆಗೆ ಹೋಗ್ಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇದೆ ಅವ್ರಿಗೆ. ನೀವು ಕೂಡ ಒಳ್ಳೇದು ಮಾಡಿದಮ್ಮ. ನೀವು IAS ಅಧಿಕಾರಿಯಾಗಿ ಇದೇ ನಮ್ಮ ಜಿಲ್ಲೆಗೆ ಅಧಿಕಾರಿಯಾಗಿ ನಮ್ಮೆಲ್ಲರೂ ಸೇವೆ ಮಾಡಲಿಕ್ಕೆ ಆ ದೇವರು ನಿಮ್ಗೆ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇಷ್ಟೆಲ್ಲ ಸಾಧನೆಗೆ ನಮ್ಮ ಸೆಕ್ರೆಟರಿ ಸರ್ ಹೇಳ್ತಾ ಇದ್ರು, ಪ್ರಾಂಶುಪಾಲ 24 ಗಂಟೆ ಇಲ್ಲೇ ಇರ್ತಾರೆ. ಸೊ ಇವ್ರದೇ ಪರಿಶ್ರಮ ಅಂತ ಏನು ಇಲ್ಲ ಸರ್, ನನ್ನ ಪರಿಶ್ರಮ ಏನು ಇಲ್ಲ. ಸೊ ನಿಮ್ಮೆಲ್ಲರ ಸಹಕಾರ ಸರ್. ನಾನು ಏನ್ ಮಾಡಿದ್ರು ಕೂಡ ರೈಟ್ ಟು ರೈಟ್ ಅಂತ ಬೆಂಬಲಿಸ್ತಾ ಇದೆ ಸರ್. ಅದೇ ನನ್ನ ಶಕ್ತಿ ಸರ್. ಅದ್ರ ಜೊತೆಗೆ ಸೊ ಈಗ ತಂಡ ಇಲ್ಲ ಅಂದ್ರೆ ನಾಯಕ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ತಂಡದಿಂದ ನಾಯಕನೇ ಹೊರತು ನಾಯಕದಿಂದ ತಂಡ ಅಲ್ಲ. ಸೊ ಹಾಗಾಗಿ ಈ ಸಾಧನೆಗೆ ಪ್ರತಿಯೊಬ್ಬರ ಒಂದು ಪರಿಶ್ರಮ ಇದೆ. ಉಪನ್ಯಾಸಕರಿಂದ ಹಿಡಿದು ಗ್ರೂಪ್ನಿಂದ ಹಿಡಿದು ಆಡಳಿತ ಮಂಡಳಿಯವರೆಗೂ ಕೂಡ ಎಲ್ಲರ ಒಂದು ಪರಿಶ್ರಮ ಇದೆ. ನನ್ನ ಪರಿಶ್ರಮ ಏನೂ ಇಲ್ಲ. ನಾನು ಎಲ್ಲಾ ಉಪನ್ಯಾಸಕರನ್ನ ಕ್ಲಾಸಿಗೆ ಕಳಿಸ್ಬೋದು, ಸೊ ಉಸ್ತುವಾರಿ ನೋಡ್ಕೋಬಹುದು. ಇವತ್ತು ಕೆಲಸ ಎಲ್ಲ ಮಾಡ್ತಕ್ಕಂಥ ಅವರೇನೆ. ಶಿವಾಗೂ ಕೂಡ ಆ ಕೀರ್ತಿಯನ್ನು ಕೂಡ ಅವರಿಗೆ ಸಲ್ಲಬೇಕಂತ ನಾನು ಭಾವಿಸ್ತೇನೆ. ಜಾಸ್ತಿ ಮಾತಾಡುತ್ತೆ ಸೂರಾಹ ಅಂತ ಹೇಳಿ, ಸರ್ವೇ ವೇದ ವೇದ ಸೂರಾಹ, ಸರ್ವೇ ಲೋಕೈತೆ ರಥಾಹ, ಸರ್ವೇ ಗುಣೋಪ ಸಂಪನ್ನಾಹ, ಸರ್ವೇ ಸಮುದಿತ ಗುಣೈಹಿ ಅಂತ ಹೇಳಿ ಒಂದು ಶ್ಲೋಕ. ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಸರ್ವೇ ವೇದ ವೇದ ಸೂರಾಹ, ವೃತ್ತಿಯಲ್ಲಿರ್ತಕ್ಕಂಥ ಅಧ್ಯಾಪಕರು, ಶಿಕ್ಷಕರು, ವೃತ್ತಿಪಾಲಕರು ಕೂಡ ಸೊ ನಾನು ಪಂಡಿತ, ನಾನು ಮೇಧಾವಿಯಿಂದ
ಸೊ ಪಾಠ ಪ್ರದರ್ಶನ ಮಾಡೋದಲ್ಲ ಅಥವಾ ವಿಶ್ವವಿದ್ಯಾಲಯದ ಕರಿಕ್ಯುಲಮ್ ಟೀಚಿಂಗ್ ಸ್ಟಾಫ್ ಬಂದಿರೋ ಹುಡುಗಿಗೆ 10 ವರ್ಷ ಕೊಂಡಿರ್ತಕ್ಕಂಥ ಅಂಕಿತಾ ಅವರಿಗೆ ಧನ್ಯವಾದಗಳು. ಈಗ ವಿಶ್ವವಿದ್ಯಾಲಯದ 4ನೇ ರ್ಯಾಂಕ್ ಹೋಲ್ಡರ್ ಆಗಿರ್ತಕ್ಕಂತಹ ಒಂದು ದೀಪಿಕಾ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ನಯಾಜ್ ಅಹಮದ್ ಸರ್ ಅವ್ರಿಗೂ, ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಕೆ.ವಿ. ನಾಗರಾಜ್ ಸರ್ ಅವ್ರಿಗೂ, ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಜೆ.ಪಿ. ಸರ್ ಅವ್ರಿಗೂ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಎಲ್ಲ ವಿದ್ಯಾರ್ಥಿ ವೃಂದದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೇನೆ ನಮ್ಮ ಮೀಡಿಯಾದವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಸಹ ಆಧಾರದ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಾಲಾಗಿ ಹೋಗಿ ಹಿಂದ್ಗಡೆಯಿಂದ ವಿದ್ಯಾರ್ಥಿಗಳು ನೂಕು ನುಗ್ಗಲು ಬೇಡ, ಲೈನ್ ಆಗೋ.